ಕೇವಲ 500ರಿಂದ ಆರಂಭವಾದ ಕನಸು ಇಂದು ಕೋಟಿಯ ಸಾಮ್ರಾಜ್ಯ. ಉಪ್ಪಿನಕಾಯಿ ಉದ್ಯಮದ ಮೂಲಕ ಇತಿಹಾಸ ಸೃಷ್ಟಿಸಿದ ಕೃಷ್ಣ ಯಾದವ್ ಕೇವಲ 500ರಷ್ಟು ಸಣ್ಣ ಮೊತ್ತದಿಂದ ಉಪ್ಪಿನಕಾಯಿ ಉದ್ಯಮವನ್ನು ಆರಂಭಿಸಿ ಇಂದು ಕೋಟ್ಯಾಂತರ ರೂಪಾಯಿಗಳ ಸಾಮ್ರಾಜ್ಯವನ್ನು ಕಟ್ಟಿ ನೂರಾರು ಮಹಿಳೆಯರಿಗೆ ಆಸರಿಯಾಗಿರುವ ಭಾರತದ ಅತ್ಯಂತ ಯಶಸ್ವಿ ಮಹಿಳಾ ಉದ್ಯಮಿ ಕೃಷ್ಣ ಯಾದವ್ ಅವರ ಜೀವನದಲ್ಲಿ ಸ್ಫೂರ್ತಿದಾಯಕ ಕಥೆಯನ್ನ ನಾವು ನೀಡ್ತೇವೆ. ಕೃಷ್ಣ ಯಾದವ್ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ. ಹೆಸರು ಕೃಷ್ಣ ಯಾದವ್, ಊರು ದಿನ್ಹಾಪುರ, ಬುಲಂದ್ ಶಹರ್ ಜಿಲ್ಲೆ, ಉತ್ತರ ಪ್ರದೇಶ. ಉದ್ಯಮದ ಹೆಸರು ಶ್ರೀಕೃಷ್ಣ ಪಿಕಲ್ಸ್. ಆರಂಭಿಕ ಬಂಡವಾಳ 500 ರೂಪಾಯಿ. ಪ್ರಸ್ತುತ ವಹಿವಾಟು ಕೋಟ್ಯಾಂತರ ರೂಪಾಯಿಯಿಂದ ಹಾಗೂ 150ಕ್ಕೂ ಹೆಚ್ಚು ತಳಮಟ್ಟದ ಮಹಿಳೆಯರಿಗೆ ಉದ್ಯೋಗ. ಬಡತನದ ಕಹಿ ದಿನಗಳು ಮತ್ತು ದೆಹಲಿಗೆ ವಲಸೆ. ಕೃಷ್ಣ ಯಾದವ್ ಅವರ ಆರಂಭಿಕ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಇವರು ತೀವ್ರ ಆರ್ಥಿಕ ಸಂಕಷ್ಟವನ್ನ ಸುಳಿಗೆ ಸಿಲುಕಿದಾಗ ಇಡೀ ಕುಟುಂಬ ದಾರಿ ಕಾಣದೆ ತತ್ತರಿಸಿತು. ಕೊನೆಗೆ ಬದುಕಲು ಬೇರೆ ದಾರಿ ಇಲ್ಲದೆ ಮಕ್ಕಳನ್ನ ಕಟ್ಟಿಕೊಂಡು ಹರಿಯಾಣದ ಗುರುಗ್ರಾಮಕ್ಕೆ ವಲಸೆ ಬಂದ್ರು. ಅಲ್ಲಿ ಅವರ ಗಂಡ ಕೃಷಿ ಫಾರ್ಮ್ ಒಂದರಲ್ಲಿ ಕೇರ್ ಟೇಕರ್ ಆಗಿ ಕೆಲಸಕ್ಕೆ ಸೇರಿದ್ರು. ಆದ್ರೆ ಆ ಸಣ್ಣ ಸಂಬಳದಲ್ಲಿ 3 ಹೊತ್ತಿನ ಊಟ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಸಾಲ್ತಿರ್ಲಿಲ್ಲ. ಕೇವಲ 500 ಮತ್ತು ಉಪ್ಪಿನಕಾಯಿ ಕ್ರಾಂತಿ. ಮನೆಯ ಪರಿಸ್ಥಿತಿಯನ್ನ ಕಂಡು ಕೃಷ್ಣ ಯಾದವ್ ಅವರು ಕೈ ಕಟ್ಟಿ ಕುಳಿತುಕೊಳ್ಳಲಿಲ್ಲ. ತಮಗೆ ಚೆನ್ನಾಗಿ ಗೊತ್ತಿದ್ದ ಅಡುಗೆ ಕಲೆಯನ್ನೇ ಬಂಡವಾಳವಾಗಿ ಮಾಡಿಕೊಳ್ಳಲು ನಿರ್ಧರಿಸಿದ್ರು. ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಉಪ್ಪಿನಕಾಯಿ ಮತ್ತು ಆಹಾರ ಸಂಸ್ಕರಣೆಯ ಬಗ್ಗೆ ಒಂದು ಸಣ್ಣ ಉಚಿತ ತರಬೇತಿಯನ್ನ ಪಡೆದುಕೊಂಡ್ರು. ತರಬೇತಿ ಮುಗಿದ ನಂತರ ಅವರ ಕೈಯಲ್ಲಿದ್ದದ್ದು ಕೇವಲ 500 ರೂಪಾಯಿಗಳು ಮಾತ್ರ. ಆ 500 ರೂಪಾಯಿಯಲ್ಲೇ ಮಾರುಕಟ್ಟೆಯಿಂದ ಕೆಲವು ಕೆಜಿ ಹಸಿ ಮೆಣಸಿನಕಾಯಿ, ಮಾವಿನಕಾಯಿ ಮತ್ತು ಸಾಂಬಾರ್ ಪದಾರ್ಥಗಳನ್ನು ಖರೀದಿ ತಂದರು. ನಂತರ ತಮ್ಮ ಅಡುಗೆ ಮನೆಯಲ್ಲೇ ಅಪ್ಪಟಹಳ್ಳಿ ಶೈಲಿಯಲ್ಲಿ ಉಪ್ಪಿನಕಾಯಿ ತಯಾರಿಸಿದ್ರು. ಆರಂಭದಲ್ಲಿ ಯಾವುದೇ ಅಂಗಡಿ ಇರಲಿಲ್ಲ, ಬ್ರ್ಯಾಂಡ್ ಇರಲಿಲ್ಲ. ರಸ್ತೆ ಬದಿಯಲ್ಲಿ ಸಣ್ಣದಾಗಿ ಸ್ಟಾಲ್ ಇಟ್ಟು ತಾವೇ ತಯಾರಿಸಿದ ಉಪ್ಪಿನಕಾಯಿಯನ್ನ ಮಾರಾಟ ಮಾಡಲು ಆರಂಭಿಸಿದ್ರು. ರುಚಿಯೇ ಇವರ ಅತಿ ದೊಡ್ಡ ಬ್ರ್ಯಾಂಡ್. ಯಾವುದೇ ದೊಡ್ಡ ಪ್ರಚಾರ ಇಲ್ಲದಿದ್ರು ಕೃಷ್ಣ ಯಾದವ್ ಅವರು ತಯಾರಿಸಿದ ಉಪ್ಪಿನಕಾಯಿಯ ಸಾಂಪ್ರದಾಯಿಕ ರುಚಿ ಮತ್ತು ಶುದ್ಧತೆ ಜನರಿಗೆ ತಕ್ಷಣವೇ ಇಷ್ಟವಾಗಿ ಬಿಟ್ಟಿತು. ಒಬ್ಬರಿಂದ ಒಬ್ಬರಿಗೆ ವಿಷಯ ಹರಡಿ ಕೆಲವು ತಿಂಗಳಲ್ಲಿ ಇವರ ಉಪ್ಪಿನಕಾಯಿಗೆ ಭಾರಿ ಬೇಡಿಕೆ ಬರಲಾರಂಭಿಸಿತ್ತು. ರಸ್ತೆ ಬದಿಯ ಸ್ಟಾಲ್ನಿಂದ ಆರಂಭವಾದ ಇವರ ಪಯಣ ಇಂದು ಶ್ರೀಕೃಷ್ಣ ಪಿಕಲ್ಸ್ ಎಂಬ ಬೃಹತ್ ಬ್ರ್ಯಾಂಡ್ ಆಗಿ ಮಾರ್ಪಟ್ಟಿದೆ. ಇಂದು ಇವರ ಸಂಸ್ಥೆ ಕೇವಲ ಮಾವಿನಕಾಯಿ, ಉಪ್ಪಿನಕಾಯಿ ಮಾತ್ರವಲ್ಲದೆ ಬರೋಬ್ಬರಿ 150ಕ್ಕೂ ಹೆಚ್ಚು ವಿವಿಧ ರೀತಿಯ ಉಪ್ಪಿನಕಾಯಿಗಳು, ಚಟ್ನಿಗಳು ಮತ್ತು ಮುರಬ್ಬಗಳನ್ನು ತಯಾರಿಸಿ ದೇಶದ ಮೂಲೆ ಮೂಲೆಗೆ ಸರಬರಾಜು ಮಾಡುತ್ತಿದೆ. ನೂರಾರು ಮಹಿಳೆಯರ ಬದುಕಿಗೆ ಆಸರೆ. ಈ ಉದ್ಯಮದ ನಿಜವಾದ ಸೌಂದರ್ಯ ಇರುವುದು ಕೇವಲ ಕೃಷ್ಣ ಯಾದವ್ ಅವರು ಕೋಟ್ಯಾಧಿಪತಿಯಾಗಿದ್ದರಲ್ಲಿ ಅಲ್ಲ, ಬದಲಾಗಿ ಅವರು ಸಮಾಜದಲ್ಲಿ ಉಂಟು ಮಾಡಿದ ಬದಲಾವಣೆಯಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾದ ಈ ಉಪ್ಪಿನಕಾಯಿ ಉದ್ಯಮ ಎಂದು ನೂರಾರು ಗ್ರಾಮೀಣ ಹಾಗೂ ಮಧ್ಯಮ ವರ್ಗದ ಮಹಿಳೆಯರಿಗೆ ಕೈತುಂಬ ಉದ್ಯೋಗ ನೀಡ್ತಾ ಇದೆ. ಶಿಕ್ಷಣವಿಲ್ಲದೆ ಮನೆಯಿಂದ ಹೊರಬರಲು ಹಿಂಜರಿಯುತ್ತಿದ್ದ 10 ಮಹಿಳೆಯರು ಎಂದು ಕೃಷ್ಣ ಯಾದವ್ ಅವರ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ಸ್ವಾಭಿಮಾನದ ಬದುಕನ್ನ ನಡೆಸ್ತಾ ಇದ್ದಾರೆ. ಮಹಿಳಾ ಸಬಲೀಕರಣ ಇವರೇ ಒಂದು ಜೀವಂತ ಉದಾಹರಣೆ. ಇವರ ಅಸಾಧಾರಣ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ಇವರಿಗೆ ಪ್ರತಿಷ್ಠಿತ ನಾರಿ ಶಕ್ತಿ ಪುರಸ್ಕಾರ ನೀಡಿ ಗೌರವಿಸಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾವು ಕಲಿಯಬೇಕಾದ ಪಾಠಗಳೇನು ಗೊತ್ತಾ? ಈ ಅದ್ಭುತ ಯಶೋಗಾಥೆಯನ್ನ ಕೇಳುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಮಗೆ ಕೆಲವು ಮುಖ್ಯ ಅಂಶಗಳು, ಪಾಠಗಳು ಸಿಗುತ್ತವೆ. ಮೊದಲನೇದು, ಕಷ್ಟಗಳು ಕೊನೆಯಲ್ಲ. ಜೀವನದಲ್ಲಿ ಎಷ್ಟೇ ದೊಡ್ಡ ಆರ್ಥಿಕ ನಷ್ಟ ಬಂದರೂ ಧೃತಿಗೆಡದೆ ಪ್ರಯತ್ನಿಸಿದ್ರೆ ಯಶಸ್ಸು ಸಿಕ್ಕೇ ಸಿಗುತ್ತದೆ. ದೊಡ್ಡ ಬಂಡವಾಳ ಬೇಕಾಗಿಲ್ಲ. ಯಾವುದೇ ಉದ್ಯಮಕ್ಕೆ ಕೋಟಿ ರೂಪಾಯಿ ಹಣಕ್ಕಿಂತ ದೊಡ್ಡದಾಗಿ ಬೇಕಾಗಿರುವುದು ಕಠಿಣ ಪರಿಶ್ರಮ, ನಮ್ಮ ಕಲೆಯ ಮೇಲಿನ ನಂಬಿಕೆ ಮತ್ತು ಶಿಸ್ತು. ಸಣ್ಣದಾಗಿ ಆರಂಭಿಸಿ, ದೊಡ್ಡದಾಗಿ ಯೋಚಿಸಿ. 500 ರೂಪಾಯಿಯಿಂದ ಶುರುವಾದ ಆಲೋಚನೆ ಇಂದು ಕೋಟಿಗಳ ಸಾಮ್ರಾಜ್ಯವಾಗಿದೆ ಎಂದರೆ ನಾವು ಕೂಡ ಸಣ್ಣ ಹೆಜ್ಜೆಯನ್ನು ನಂಬಿ ಮುಂದೆ ಸಾಗಬೇಕು. ಇವತ್ತು ನಾವು ದೊಡ್ಡ ದೊಡ್ಡ ಮ್ಯಾನೇಜ್ಮೆಂಟ್ ಪದವಿ ಪಡೆದವರ ಬಿಸ್ನೆಸ್ ಬಗ್ಗೆ ಮಾತನಾಡ್ತೇವೆ, ಆದ್ರೆ ಭಾರತದ ಅಸಲಿ ಶಕ್ತಿ ಇರುವುದು ಇಂತಹ ಗ್ರಾಮೀಣ ಮಹಿಳೆಯರ ದೃಢ ಸಂಕಲ್ಪದಲ್ಲಿ. 500ರ ಹೂಡಿಕೆಯನ್ನ ಕೋಟಿಗಳ ಉದ್ಯಮವನ್ನಾಗಿ ಪರಿವರ್ತಿಸಿದ ಕೃಷ್ಣ ಯಾದವ್ ಅವರ ಪರಿಶ್ರಮಕ್ಕೆ ನಾವೆಲ್ಲರೂ ತಲೆಬಾಗಬೇಕು. ಈ ಕಥೆ ಕೇವಲ ಒಂದು ಉದ್ಯಮದ ಯಶೋಗಾಥೆಯಲ್ಲ, ಬದಲಾಗಿ ತಮ್ಮ ಬದುಕನ್ನ ತಾವೇ ರೂಪಿಸಿಕೊಳ್ಳಲು ಬಯಸುವ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ದೊಡ್ಡ ಪ್ರೇರಣೆ. ಸಾಧಿಸುವ ಛಲವಿದ್ದರೆ ಆಕಾಶವೇ ಎಲ್ಲೆ ಎಂಬುದಂತೆ ಇವರು ಸಾಬೀತುಪಡಿಸಿದ್ದಾರೆ. ಕೃಷ್ಣ ಯಾದವ್ ಮತ್ತು ಅವರ ಜೊತೆಗಿರುವ ನಾರಿ ಶಕ್ತಿಗೆ ನಮ್ಮದೊಂದು ಹೃತ್ಪೂರ್ವಕ ಸಲ್ಯೂಟ್.